ಆರೋಪಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಗ್ಯಾಂಗ್ಗೆ ಇನ್ನೇನು ಮುಕ್ತಾಯದ ಹಂತ ಕೂಡ ಮೆಡಿಕಲ್ ಬೇಲ್ ಅವಧಿ ಕೂಡ ಮುಗಿದಿದೆ. ಜಾಮೀನು ಅವಧಿ ಮುಕ್ತಾಯಕ್ಕೆ ಬರ್ತಾ ಇದ್ದಂತೆ ಆರೋಪಿ ದರ್ಶನ್ ಹೊಸ ಆಟವನ್ನ ಶುರು ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹೊಸ ವರ್ಷ ಶುರು ಮಾಡಿದ್ನ ದರ್ಶನ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮತ್ತೆ ಜೈಲು ಪಾಲಾಗೋದ್ರಿಂದ ಬಚಾವ್ ಆಗೋದಕ್ಕೆ ಹೊಸ ಡ್ರಾಮಾ ಶುರು ಮಾಡಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಮತ್ತೊಂದು ಡ್ರಾಮಾ ಶುರುವಾಗಿದೆ, ಹೈ ಡ್ರಾಮಾ ಶುರುವಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಜಾಮೀನು ಅವಧಿ ಮುಕ್ತಾಯ ಹಂತಕ್ಕೆ ಬರ್ತಾ ಇದ್ದಂತೆ ಆರೋಪಿ ದರ್ಶನ್ ಹೊಸ ಆಟವನ್ನ ಶುರು ಮಾಡಿಕೊಂಡಿದ್ದಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಅವರು ಜೈಲು ಪಾಲಾಗಿದ್ರು. ತದನಂತರದಲ್ಲಿ ಆರೋಗ್ಯ ಸಮಸ್ಯೆ ಇದೆ, ನನಗೆ ಸೊಂಟ ನೋವು ಹಾಗೆ ಬೆನ್ನು ನೋವು ಇರೋ ಕಾರಣದಿಂದ ನನಗೆ ಫಿಸಿಯೋಥೆರಪಿ ಬೇಡ, ಸರ್ಜರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಾಸ್ಪಿಟಲ್ನಿಂದ ಜೈಲಿನಿಂದ ಹೊರಬಂದು ಹಾಸ್ಪಿಟಲ್ಗೆ ಸೇರ್ಕೊಳ್ಬೇಕು ಅಂತ ಮಧ್ಯಂತರ ಜಾಮೀನನ್ನ ಕೇಳ್ಕೊಂಡು ಹೊರಬಂದಿದ್ರು. ತದನಂತರದಲ್ಲಿ ಏನು ಅವಧಿಯ ವಿಸ್ತರಣೆಯನ್ನ ಕೋರಿ ಇಲ್ಲಿವರೆಗೂ ಕೂಡ ಯಾವುದೇ ಸರ್ಜರಿಗೂ ಕೂಡ ಒಳಗಾಗದೆ ನಟ ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ವಿಚಾರಣೆಯ ದಿನಾಂಕ ಆಗಿರ್ಲಿ ಅಥವಾ ಮಧ್ಯಂತರ ಅವಧಿ ವಿಸ್ತರಣೆ ಆಗಿರ್ಲಿ ಅಂತ ಕಾಯ್ಕೊಂಡು ಕೂತಿದ್ರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿಯವರೆಗೂ ಕೂಡ ಅವರ ಒಂದು ಮೆಡಿಕಲ್ ರಿಪೋರ್ಟ್ ಸಲ್ಲಿಕೆ ಆಗಿಲ್ಲ. ಜೊತೆಗೆ ಇನ್ನೇನು ಮುಕ್ತಾಯದ ದಿನಗಳು ಕೂಡ ಹಂತ ಹಂತವಾಗಿ ಹತ್ರಕ್ಕೆ ಬರ್ತಾ ಇದೆ, ಸಮೀಪಿಸ್ತಾ ಇದೆ. ಈ ಅವಧಿಯಲ್ಲಿ ಎಲ್ಲೋ ಒಂದ್ ಕಡೆ ಹೊಸ ವರಸೆಯನ್ನ ಶುರು ಮಾಡಿದ್ರ. ಬೆನ್ನು ನೋವು ಹಿನ್ನೆಲೆ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ಆರೋಪಿ ದರ್ಶನ್. 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಕೂಡ ಕೋರ್ಟ್ ನೀಡಿತ್ತು. ಡಿಸೆಂಬರ್ 11ನೇ ತಾರೀಕಿಗೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗತ್ತೆ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಮಧ್ಯಂತರ ಜಾಮೀನಿನ ವಿಸ್ತರಣೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಏನು ಬೆನ್ನು ನೋವಿನ ಹಾಗೆ ಸೊಂಟ ನೋವಿನ ನೆಪವನ್ನ ಒಡ್ಡಿ ಜೈಲಿನಿಂದ ಆಸ್ಪತ್ರೆ ಪಾಲಾಗಿ ಇಲ್ಲಿವರೆಗೂ ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನೇನು 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಕೂಡ ಕೋರ್ಟ್ ಕೊಟ್ಟಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ 11ನೇ ತಾರೀಕಿಗೆ ಈ ಜಾಮೀನಿನ ಅವಧಿ ಕೂಡ ಮುಕ್ತಾಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಹೊಸ ಹೈಡ್ರಾಮವನ್ನ ಮತ್ತೆ ಶುರು ಮಾಡಿಕೊಂಡ್ರ ಆರೋಪಿ ದರ್ಶನ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಮೆಡಿಕಲ್ ಸರ್ಜರಿ ಆಗಿರಬಹುದು ಅಥವಾ ಫಿಸಿಯೋಥೆರಪಿ ಏನ್ ನಡೀತಾ ಇದೆ ಅದು ಯಾವ ರಿಪೋರ್ಟ್ ಕೂಡ ಇಲ್ಲಿವರೆಗೂ ಕೋರ್ಟ್ಗೆ ಸಬ್ಮಿಟ್ ಆಗಿಲ್ಲದೆ ಇರೋದು ಒಂದ್ ಕಡೆ ಆದ್ರೆ, ಎಲ್ಲೋ ಒಂದ್ ಕಡೆ ಅವರು ಸುಪ್ರೀಂ ಕೋರ್ಟ್ಗೆ ತೆರಳುತ್ತಾರಾ? ಯಾಕಂದ್ರೆ ಈಗ ಸದ್ಯಕ್ಕೆ ಸಿಕ್ಕಿರೋದು ತಾತ್ಕಾಲಿಕ ಬೇಲ್ ಮಾತ್ರ, ತಾತ್ಕಾಲಿಕ ರಿಲೀಫ್ ಮಾತ್ರ. ಸಂಪೂರ್ಣವಾಗಿ ಅವ್ರಿಗೆ ಮಧ್ಯಂತರ ಜಾಮೀನನ್ನ ಬಿಟ್ಟು ಕಂಪ್ಲೀಟ್ ಬೇಲ್ ಸಿಗಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರೋದು ಕೂಡ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ವಿಚಾರಕ್ಕೆ ಕುರಿತಂತೆ ಕೋರ್ಟ್ಗೆ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ಕೂಡ 17 ಜನ ಆರೋಪಿಗಳು ಯಾರ್ಯಾರಿದ್ರು ಅವರಲ್ಲಿ 6 ಜನಕ್ಕೆ ಜಾಮೀನು ಮಂಜೂರಾತಿ ಮಾಡಲಾಗಿದೆ. ಅಂದ್ರೆ ಇನ್ನೂ ಕೂಡ ದರ್ಶನ್ಗೆ ಆಪರೇಷನ್ ದಿನಾಂಕ ನಿಗದಿಯಾಗಿಲ್ಲ. ವೈದ್ಯರ ವರದಿಯಂತೆ ಜಾಮೀನು ವಿಸ್ತರಣೆಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ ಜಾಮೀನು ವಿಸ್ತರಣೆ ಅರ್ಜಿ ವಿಚಾರಣೆ ಕೂಡ ನಡೆಯುವ ಸಾಧ್ಯತೆ ಇದೆ. ನಟ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರಿಂದ ವಾದ ಕೂಡ ಮಂಡನೆ ಆಗುವಂತಹ ಚಾನ್ಸಸ್ ಇದೆ. ಇವತ್ತು 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಏನು ಹೊರಬಂದ್ರು ಕೂಡ ಇನ್ನು ದರ್ಶನ್ ಅವರ ಆಪರೇಷನ್ ದಿನಾಂಕ ನಿಗದಿ ಆಗದೆ ಇರೋದು ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮೂಡಿಸುತ್ತೆ, ಅನುಮಾನ ಕೂಡ ಬೆಳೆಯುವಂತೆ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ಜರಿ ಆಗಬೇಕು, ಫಿಸಿಯೋಥೆರಪಿ ಮಾಡೋದಾದ್ರೆ ಜೈಲಿನಲ್ಲೂ ಕೂಡ ಮಾಡಬಹುದು ಅಂತ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಬೇಡ ನನಗೆ ಫಿಸಿಯೋಥೆರಪಿ, ನನಗೆ ಸರ್ಜರಿನೇ ನಡೀಲಿ ಅನ್ನುವಂತಹ ನಿಟ್ಟಿನಲ್ಲಿ ಮಧ್ಯಂತರ ಬೇಲನ್ನ ತಗೊಂಡು ಬಂದಿದ್ರು. ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಬರೋಬ್ಬರಿ 6 ವಾರಗಳ ಕಾಲ ಇನ್ನೇನು ಸ್ವಲ್ಪ ದಿನ ಕಳೆದ್ರೆ ಮುಕ್ತಾಯವಾಗುತ್ತೆ. ಆದ್ರೂ ಕೂಡ ಆಪರೇಷನ್ ದಿನಾಂಕ ಫಿಕ್ಸ್ ಆಗಿಲ್ಲ. ವೈದ್ಯರ ವರದಿಯಂತೆ
ಜಾಮೀನು ವಿಸ್ತರಣೆಗೆ ಅಂದ್ರೆ ವೈದ್ಯರ ಸಲಹೆ ಮೇರೆಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ನನಗೆ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ಕೋರಿ ಇವತ್ತು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇವತ್ತು ಮಧ್ಯಾಹ್ನ ಅಂದ್ರೆ ಇನ್ನೇನು 1 ಗಂಟೆಯ ಮೇಲೆ ಜಾಮೀನಿನ ವಿಸ್ತರಣೆಯ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಕೂಡ SP ಪ್ರಸನ್ನಕುಮಾರ್ ಅವರು ಸರ್ಕಾರಿ ಪರ ವಾದವನ್ನ ಮಂಡಿಸಿದ್ರು. ಅದರ ಒಂದು ನಿಟ್ಟಿನಲ್ಲೇ CV ನಾಗೇಶ್ ಅವರು ಕೂಡ ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ 6 ವಾರಗಳ ಮಧ್ಯಂತರ ಜಾಮೀನಿನ ವಿಸ್ತರಣೆ ದಿನಾಂಕ ಇನ್ನೇನು ಸ್ವಲ್ಪ ದಿನ ಅಂದ್ರೆ ಡಿಸೆಂಬರ್ 11ನೇ ತಾರೀಕಿಗೆ ಮುಗಿದೋಗುತ್ತೆ. ತದನಂತರದಲ್ಲಿ ದಿನ ವಿಸ್ತರಣೆ ಆಗತ್ತಾ ಅಥವಾ ಇನ್ನೇನು ಸರ್ಜರಿ ಡೇಟ್ ಕೂಡ ಫಿಕ್ಸ್ ಆಗದೇ ಇರುವಂತಹ ಸಂದರ್ಭವನ್ನ ನೋಡಿಕೊಂಡು ಫಿಸಿಯೋಥೆರಪಿಯನ್ನೇ ನಡೆಸಬೇಕು ಅಂತ ಹೇಳಲಾಗುತ್ತೆ. ಎಲ್ಲವನ್ನ ಕೂಡ ನೋಡಬೇಕು. ಒಟ್ಟಾರೆಯಾಗಿ ಕೊಲೆ ಆರೋಪಿ ನಟ ದರ್ಶನ್ಗೆ ಬೇಲ್ ಮೇಲೆ ಟೆನ್ಷನ್ ಶುರುವಾಗಿದ್ಯಾ? ಇಂದು ನಟ ದರ್ಶನ್ ಪಾಲಿಗೆ ಶುಭ ಶುಕ್ರವಾಗುತ್ತಾ? ಕಾದು ನೋಡ್ಬೇಕಾಗಿದೆ. ದರ್ಶನ್ಗೆ ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲು ಪಾಲಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ದರ್ಶನ್ ಸೇರಿ 7 ಜನರ ಬೇಲ್ ಭವಿಷ್ಯ ಕೂಡ ಇವತ್ತೇ ಡಿಸೈಡ್ ಆಗೋದ್ರಿಂದ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ಕೂಡ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೇವಲ ನಟ ದರ್ಶನ್ ಅವರಿಗೆ ಮಾತ್ರ ಅಲ್ಲ, ದರ್ಶನ್ ಅವರನ್ನ ಸೇರಿ 7 ಜನರ ಬೇಲ್ ಭವಿಷ್ಯ ಕೂಡ ಇವತ್ತೇ ನಿರ್ಧಾರ ಆಗತ್ತೆ. ಹಾಗಾದ್ರೆ ಈ ಎಲ್ರಿಗೂ ಕೂಡ ಇವತ್ತು ಶುಭ ಶುಕ್ರವಾರವಾಗಿ ಪರಿಣಮಿಸುತ್ತಾ ಅಥವಾ ಮತ್ತೆ ದರ್ಶನ ಅಂಡ್ ಗ್ಯಾಂಗ್ ಯಾರಿದ್ರು ಅವರೆಲ್ಲರೂ ಕೂಡ ಜೈಲು ಪಾಲಾಗ್ತಾರಾ? ಎಲ್ಲವೂ ಕೂಡ ಇವತ್ತು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಯ ನಂತರ ಇವರ ಭವಿಷ್ಯ ನಿರ್ಧಾರವಾಗತ್ತೆ. ಆರೋಪಿಯಾಗಿರುವಂತಹ A3 ಪವನ್ ಆಗಿರಬಹುದು, ಹಾಗೆ ನಾಗ, ಇನ್ನು A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವ್ರಿಗೂ ಕೂಡ ಜಾಮೀನು ಇಲ್ಲಿವರೆಗೂ ಸಿಕ್ಕಿಲ್ಲ. ಹಾಗೆ A2 ಆರೋಪಿಯವ್ರಿಗೂ ಕೂಡ ಅಂದ್ರೆ ದರ್ಶನ್ ಅವ್ರಿಗೂ ಕೂಡ ಜಾಮೀನು ಸಿಗುವಂತಹ ಚಾನ್ಸಸ್ ಎಲ್ಲೋ ಒಂದ್ ಕಡೆ ಕಡಿಮೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈಗ A1 ಆರೋಪಿ ಅಥವಾ A2 ಆರೋಪಿಗೆ ಆದಷ್ಟು ಬೇಗ ಏನಾದ್ರೂ ಜಾಮೀನು ಕೊಟ್ರೆ ಎಲ್ಲೋ ಒಂದ್ ಕಡೆ ಈ ಕೋರ್ಟ್ನ ಮೇಲೆ ಅಥವಾ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನರಿಗೂ ಕೂಡ ಎಲ್ಲೋ ಒಂದ್ ಕಡೆ ವಿಶ್ವಾಸ ಕೂಡ ಕಡಿಮೆ ಆಗತ್ತೆ ಅಂತಾನೆ ಹೇಳ್ಬಹುದು. ಜೊತೆಗೆ ಏನಾದ್ರೂ ದರ್ಶನ್ ಅವ್ರನ್ನಾಗಿರ್ಲಿ ಅಥವಾ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಯಾರು ಪ್ರಭಾವವನ್ನ ಬೀರಿದ್ದಾರೆ ಈ ಕೇಸಿನಲ್ಲಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದಂತಹ ಪಕ್ಷದಲ್ಲಿ ಸಾಕ್ಷ್ಯ ನಾಶ ಮಾಡುವಂತಹ ಅಥವಾ ಸಾಕ್ಷ್ಯವನ್ನ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡುವಂತಹ ಚಾನ್ಸಸ್ ಇರೋದ್ರಿಂದ ಆರೋಪಿಗಳ ಜಾಮೀನು ಅಷ್ಟು ಬೇಗ ಸಿಗೋದಿಲ್ಲ. ಆದ್ರೂ ಕೂಡ ಇವತ್ತು ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ಗೆ ಹಾಗೆ 7 ಜನರ ಬೇಲ್ ಭವಿಷ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹಿಂದೆ ಕೂಡ ಎಲ್ಲೋ ಒಂದ್ ಕಡೆ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅವರು ಇವರಿಗೆ ಮಧ್ಯಂತರ ಜಾಮೀನನ್ನ ಕೊಡಿಸುವಲ್ಲಿ ಸಫಲರಾಗಿದ್ರು. ಇನ್ನು ವಿಸ್ತರಣೆಗೆ ಏನಾದ್ರೂ ಟೈಮ್ ಸಿಗತ್ತಾ, ಗಡುವು ವಿಸ್ತರಣೆ ಆಗತ್ತಾ, ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಬೆನ್ನು ನೋವು ಹಾಗೆ ಸೊಂಟ ನೋವಿನ ನೆಪವನ್ನ ಒಡ್ಡಿ ಇಲ್ಲಿವರೆಗೂ ಕೂಡ ಯಾವುದೇ ಶಸ್ತ್ರಚಿಕಿತ್ಸೆ ಆಗಿರಬಹುದು ಅಥವಾ ಸರ್ಜರಿ ಆಗಿರಬಹುದು ಆಗ್ಲಿಲ್ಲ. ಕೇವಲ ಕಾರಣಗಳನ್ನ ಮಾತ್ರ ಕೊಡ್ತಾ ಬರ್ತಾ ಇದ್ದಾರೆ ನಟ ದರ್ಶನ್ ಅವರು 6 ವಾರಗಳಿಂದ ಕೂಡ. ಆದ್ರೆ ಸರ್ಜರಿಯ ರಿಪೋರ್ಟ್ ಆಗಿರಬಹುದು ಅದು ಕೋರ್ಟ್ಗೆ ತಲುಪಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೂ ಕೂಡ ಮಾಹಿತಿಯನ್ನ ನೀಡಿಲ್ಲ. ಹಾಗೆ ಇವರ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ನಟ ದರ್ಶನ್ ಅವರು ಏನು ಬೆನ್ನು ನೋವು ಹಾಗೆ ಸೊಂಟ ನೋವಿನ ನೆಪವನ್ನ ಒಡ್ಡಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಹೊರಬಂದ ಮೇಲೂ ಕೂಡ ಸರ್ಜರಿಗೆ ಒಳಗಾಗ್ಲೇ ಇಲ್ಲ. ಇನ್ನೇನು ನಾಳೆ ಆಗತ್ತೆ ನಾಡಿದಾಗತ್ತೆ ಅಂತ ನಾವು ನಿರೀಕ್ಷೆ ಮಾಡೋದೇ ಆಗೋಯ್ತು. ಆದ್ರೆ ಇನ್ನೇನು ಡಿಸೆಂಬರ್ 11ನೇ ತಾರೀಕು ಬಂತು. ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಏನಿತ್ತು ಅದು ಮುಕ್ತಾಯ ಕೂಡ ಆಗ್ತಾ ಬರ್ತಾ ಇದೆ. ಏನಾಗಬಹುದು ಇವತ್ತು ಕೋರ್ಟ್ನಲ್ಲಿ ಏನೇನು ಚರ್ಚೆಗಳಾಗಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು ಶರತ್? ಖಂಡಿತವಾಗಿಯೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ಆಗಿರುವಂತಹ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿದ್ದಾರೆ. ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇತ್ತು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ಅನ್ನೋದು ದರ್ಶನ್ಗೆ ಆಗಿಲ್ಲ. ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಕೂಡ BGS ಆಸ್ಪತ್ರೆಯಲ್ಲಿ ಪಡಿತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಫೋಟೋ ಕೂಡ ರಿವೀಲ್ ಆಗಿತ್ತು. ಅದರಲ್ಲಿ ದರ್ಶನ್ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವಂತಹ ಒಂದು ಚಿತ್ರಣವನ್ನು ಕೂಡ ಎಲ್ಲರೂ ಗಮನಿಸಬಹುದಾಗಿತ್ತು. ಅದು ಕೂಡ ಅಶ್ವವೇಗ ನ್ಯೂಸ್ ಕೂಡ ಆ ಫೋಟೋ ಲಭ್ಯವಾಗಿತ್ತು. ಅದನ್ನು ಕೂಡ ನಾವೆಲ್ಲರೂ ಗಮನಿಸಿದ್ದೇವೆ. ಇನ್ನು ದರ್ಶನ್ ಮಧ್ಯಂತರ ಜಾಮೀನು ಮುಗಿಯುವುದಕ್ಕೆ ಇನ್ನೇನು ಕೇವಲ 4-5 ದಿನಗಳು ಮಾತ್ರ ಬಾಕಿ ಇರುವ ಹಿನ್ನೆಲೆಯಲ್ಲಿ
ಹಿನ್ನೆಲೆಯಲ್ಲಿ ಇಂದು ದರ್ಶನ್ ಮತ್ತೆ ಇನ್ನಿತರ 7 ಜನ ಆರೋಪಿಗಳ ಒಟ್ಟು ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್ ಮತ್ತು ಅನುಕುಮಾರ್ ಹಾಗೆ ಜಗದೀಶ್ ಹಾಗೆ ಪ್ರದೋಷ್ ಒಟ್ಟು 7 ಜನ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಇಂದು ಬೆಳಗ್ಗೆ ಇದ್ದಂತಹ ವಿಚಾರಣೆ ವೇಳೆಯಲ್ಲಿ ಎಸ್ಪಿಬಿ ಪ್ರಸನ್ನಕುಮಾರ್ ಅವರು ಸಮಯಾವಕಾಶವನ್ನು ಕೇಳಿದ್ರು. ಅದಾದ 2:30ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಬೇಕು ಅಂತ ಹೇಳಿ, ಇನ್ನು ಮಧ್ಯಂತರ ಜಾಮೀನು ಈಗಾಗಲೇ ಏನು ದರ್ಶನ್ ಅವರು ಪಡೆದುಕೊಂಡಿದ್ದಾರೆ ಆ ಜಾಮೀನನ್ನು ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದು ಅರ್ಜಿಯನ್ನು ಕೂಡ ಸಿ.ವಿ. ನಾಗೇಶ್ವರ ಸಲ್ಲಿಕೆಯನ್ನು ಮಾಡಿರುವಂತದ್ದು. ಈ ಕಾರಣದಿಂದ ಇದಾಗಿ ಗೊತ್ತಾಗ್ತಿರೋದು ಅಂತ ಏನಂತ ಹೇಳಿದ್ರೆ, ಆಗ ಏನು ವಿಪರೀತವಾದಂತಹ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡ್ರು. ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಹೇಳಿ ಜಾಮೀನನ್ನ ಪಡೆದುಕೊಂಡ್ರು. ಆದ್ರೆ 6 ವಾರ ಮುಗಿಯೋದಕ್ಕೆ ಬಂದ್ರು ಕೂಡ ಯಾವುದೇ ರೀತಿಯಾದಂತಹ ಆಪರೇಷನ್ ದರ್ಶನ್ಗೆ ಆಗಿಲ್ಲ. ಇದೀಗ ಅದೇ ಕಾರಣವನ್ನ ಮುಂದಿಟ್ಕೊಂಡು ಮಧ್ಯಂತರ ಜಾಮೀನನ್ನ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನು ಕೂಡ ಸಿ.ವಿ. ನಾಗೇಶ್ವರ ಕೋರ್ಟ್ ಅಲ್ಲಿ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಇನ್ನು ಎಲ್ಲಾ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ 2:30 ನಂತರ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಪ್ರತಿವಾದವನ್ನು ಕೂಡ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಯಾವ ರೀತಿಯ ಚರ್ಚೆಗಳು ಕೋರ್ಟ್ ನಲ್ಲಿ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ದಯಾನ, ಧನ್ಯವಾದಗಳು ಶರತ್ ನಿಮ್ಮೆಲ್ಲ ಮಾಹಿತಿಗಾಗಿ. Ashwavega English News. Coming soon. Your channel, your voice, your trust.